ಜೊತೆ ಒಂದು ಟ್ರಾವೆಲ್ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಏನಪ್ಪ ಇದರಲ್ಲಿ ಸ್ಪೆಷಲ್ ಅಂತಂದರೆ, ಆ್ಯಕ್ಚುಲಿ ಡಿಸೆಂಬರ್ನಲ್ಲಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಅಂತಲೇ ನಾವು ಆ್ಯಕ್ಚುಲಿ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ವಿ, ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಆಮೇಲೆ ಪುಣೆಯಿಂದ ನಾವು ಅಲ್ಲಿಗೆ ಯಾವ ಥರ ರೀಚ್ ಆಗ್ಬೋದು, ಎಷ್ಟೆಷ್ಟು ಬಜೆಟ್ ಆಗುತ್ತೆ ಎಲ್ಲನೂ ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ನಾವು ಆ್ಯಕ್ಚುಲಿ ಡಿಸೆಂಬರ್ 23, 24, 25 ಮತ್ತು 26 4 ದಿನ ಆಯಿತು ನಮ್ಮ ಟ್ರಿಪ್ಪು. ಆ್ಯಕ್ಚುಲಿ ಡಿಸೆಂಬರ್ 24 ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು. ನಾವು ಸ್ಯಾಟರ್ಡೆ ಬಿಟ್ವಿ. ಸ್ಯಾಟರ್ಡೆ ಮಾರ್ನಿಂಗ್ ಪುಣೆಯಿಂದ ಬಿಟ್ವಿ. ಫಸ್ಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಮಹಾಬಲೇಶ್ವರ, ಪುಣೆ ಟು ಮಹಾಬಲೇಶ್ವರ. ಆಮೇಲೆ ಅಲ್ಲಿಂದ ದಾಪೋಲಿ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಪ್ಲ್ಯಾನ್ ಸ್ವಲ್ಪ ಲೇಟೇ ಆಯಿತು. ಅದ್ರ ಸಲುವಾಗಿ ನಮಗೆ ರೂಮ್ಸ್ ಎಲ್ಲ ಬುಕ್ ಮಾಡೋಕ್ಕಾಗಲಿಲ್ಲ. ಏನೆಲ್ಲ ಕಷ್ಟಪಟ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಡೇ ಸ್ಯಾಟರ್ಡೆ ಬಂದು ನಾವು ಮಾರ್ನಿಂಗ್ ಆಲ್ಮೋಸ್ಟ್ 6 o'clock ತನಕ ಬಿಟ್ವಿ. ಯಾಕೆ ಅಂತಂದರೆ ಬೆಳಿಗ್ಗೆ ಜಲ್ದಿ ಬಿಟ್ವಿ ಅಂತಂದರೆ ನಾವು ಜರ್ನಿ ನಮಗೆ ಹೆವಿ ಅನ್ಸಲ್ಲ, ಫಸ್ಟ್ ಪಾಯಿಂಟು. ಆಮೇಲೆ ನಮಗೆ ಟ್ರಾಫಿಕ್ ಒಳಗೆಲ್ಲೂ ಸಿಕ್ಕಾಕೊಳ್ಳಲ್ಲ ನಾವು. ಆಮೇಲೆ ನಾವೆಲ್ಲಾದ್ರೂ ಲಾಂಗ್ ಟ್ರಿಪ್ ಹೋಗ್ತಿದ್ವಿ ಅಂತಂದರೆ ಆಲ್ಮೋಸ್ಟ್ ನಾವು ಜಲ್ದಿ ಬಿಡೋದೇ ಒಳ್ಳೇದು. ಜಾನು ಹಾಯ್ ಮಾಡ. ಅಣ್ಣ ಹಾಯ್ ಮಾಡ್ರಿ. ನೀನ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಇದ್ದಾರೆ, ಸಿದ್ದು ಅಣ್ಣ ಅಂತ ಹೇಳಿ. ಫುಲ್ ಕ್ಲೋಸ್ ಆಗ್ಬಿಟ್ಟಿದೀವಿ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ. ಅವ್ರ ಹೆಂಡತಿನೂ ನನಗೆ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. 2 ಕಪಲ್ ಸೇರಿ ನಾವು ಟ್ರಿಪ್ನ ಪ್ಲಾನ್ ಮಾಡಿದ್ವಿ. ಅವ್ರದ್ದು ಕಾರ್ ಇದೆ, ಅದಕ್ಕೆ ನಾವು ಕಾರಲ್ಲೇ ಹೋಗ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಸ್ಯಾಟರ್ಡೆ ಮಾರ್ನಿಂಗ್ 6 o'clock ಇಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. 6 ಅಂತಂದರೆ ಇಲ್ಲಿಂದ ನಮ್ಮ ಮನೆಯಿಂದ ನಾವಿರೋದು ಪುಣೆ ಮೋಶಿ ಒಳಗಡೆ. ಮೋಶಿಯಿಂದ ಸಿಟಿ ಮೇಲೆ ನಾವು ಹೋಗಬೇಕು. ಸೊ ಇಲ್ಲಿಂದ ಆಲ್ಮೋಸ್ಟು ಹೆಚ್ಚು ಕಡಿಮೆ 5 hours ತನಕ, 4 to 5 hours ತನಕ ಆದರೂ ಜರ್ನಿ ಆಗೇ ಆಗುತ್ತೆ ಮಹಾಬಲೇಶ್ವರಕ್ಕೆ. 9 o'clock ತನಕ ನಮ್ಮ ಜರ್ನಿ ನಡೀತು. 9 o'clock ನಾವು ಏನು ಮಾಡಿದ್ವಿ, ಹುಡುಗರಿಗೆಲ್ಲ ಹಸಿವಾಗುತ್ತೆ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ, ತೃಪ್ತಿ ಹೋಟೆಲ್ ಅಂತ ಹೇಳಿ. ಅಷ್ಟೇನು ಚೆನ್ನಾಗಿರ್ಲಿಲ್ಲ ಟಿಫನ್, ಬಟ್ ಓಕೆ ಹೆಂಗೋ ಇತ್ತು. ಎಲ್ಲರಿಗೂ ಹಸಿವಾಗಿತ್ತು ಅಂತ ಹೇಳಿ ಅಲ್ಲೇ ಹೋಟೆಲ್ ಮುಂದೆ ನಿಲ್ಲಿಸಿ ತಟ್ಟೆ ಇಡ್ಲಿ ಆಗಿರ್ಬೋದು, ಉತ್ತಪ್ಪ ಆಗಿರ್ಬೋದು, ಮಿಸಳ್ ಆಗಿರ್ಬೋದು. ನಿಮಗೆ ತೃಪ್ತಿ ಹೋಟೆಲ್ ಒಳಗಡೆ ಮಿಸಳ್ ಚೆನ್ನಾಗಿ ಸಿಗುತ್ತೆ. ನಮ್ಮ ಕಡೆ ಸೌತ್ ಇಂಡಿಯನ್ದೆಲ್ಲ ಇಡ್ಲಿ ದೋಸೆ ಅಷ್ಟೆಲ್ಲ ಚೆನ್ನಾಗಿರ್ಲಿಲ್ಲ. ಆಮೇಲೆ ಮಹಾಬಲೇಶ್ವರದಲ್ಲಿ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇದಾವೆ ನೋಡೋಕ್ಕೆ. ಫಸ್ಟ್ ನಾವು ಪಾರ್ಸಿ ಪಾಯಿಂಟ್ ಅಂತೇಳಿ ಸಿಕ್ತು. ಅಲ್ಲಿ ನಾವು ಇಳಿದ್ವಿ. ಚೆನ್ನಾಗಿ ಫೋಟೋಸ್ ಅದು ಇದು ಎಲ್ಲ ಆಯಿತು. ಮಹಾಬಲೇಶ್ವರ ಅಂದರೆ ಅಲ್ಲಿ ಸ್ಪೆಷಾಲಿಟಿನೇ ಸ್ಟ್ರಾಬೆರಿ. ಸೊ ಅಲ್ಲಿ ಸ್ಟ್ರಾಬೆರಿದು ಜೊತೆ ಅದು ಇದು ಎಲ್ಲ ನಮ್ಮದು ಪಿಕ್ಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದು ಅಲ್ಲಿ ನೆಕ್ಸ್ಟ್ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ, ಅಲ್ಲಿ ರಿಂಗ್ಸ್ ಹಾಕೋದು ಗೇಮ್ ಇರುತ್ತಲ್ಲ ಅದು ಇತ್ತು. ಅದನ್ನೆಲ್ಲ ಚೆನ್ನಾಗಿ ಆಟ ಆಡಿ ಮಸ್ತ್. ನಾವದು ಪಾರ್ಸಿ ಪಾಯಿಂಟ್ನ ಕವರ್ ಮಾಡಿಕೊಂಡು ಅಲ್ಲಿಂದ ಚೆನ್ನಾಗಿತ್ತು. ಬಟ್ ಆ್ಯಕ್ಚುಲಿ ಏನು ಅಂತಂದರೆ ನಾವು ಹೋಗಿದ್ದ ಟೈಮಿಗೆ ಗ್ರೀನ್ರಿ ಯಾವುದೂ ಇರಲಿಲ್ಲ.
ಸೊ ಅದ್ರ ಸಲುವಾಗಿ ಸ್ವಲ್ಪ ಫೀಲ್ ಕಡಿಮೆ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಹೋದ್ವಿ. ನೆಕ್ಸ್ಟ್ ಏನಾಯಿತು, ಅಲ್ಲಿ ಒಂದು ಗೇಮ್ಸ್ ಇರುತ್ತಲ್ಲ, ಗೇಮ್ಸ್ ಇತ್ತು. ಸೊ ಅಲ್ಲಿ ಇಳ್ಕೊಂಡ್ವಿ, ಗೇಮ್ಸ್ ಆಡಬೇಕು ನೋಡಬೇಕು ಅಂತ ಒಳಗಡೆ ಹೋದ್ವಿ. ಅಲ್ಲಿ ಸ್ವಲ್ಪ ಬಜೆಟ್ಟು ಹೈ ಅನ್ನಿಸ್ತು. ಆಮೇಲೆ ನಮಗೇನು ಅಷ್ಟು ನೆಸಸರಿ ಅನ್ನಿಸ್ಲಿಲ್ಲ. ಸೊ ಅಲ್ಲೇ ಒಂದು ಸ್ವಲ್ಪ ಟ್ಯಾಟು ಅದು ಇದು ಎಲ್ಲ ಆ್ಯಕ್ಟಿವಿಟಿ ಮಾಡಿಕೊಂಡು ಫೋಟೋಶೂಟ್ ತಗೊಂಡ್ವಿ. ಆಮೇಲೆ ನನ್ನ ಫ್ರೆಂಡು ಮತ್ತು ನಮ್ಮಣ್ಣ ಫುಲ್ ಅದು ಯಾವುದಪ್ಪ ಅದು ಗೋಲ್ಮಾಲ್ ಬೈಕ್ ಅಂತ ಬರುತ್ತಲ್ಲ, ಅದ್ರ ಮೇಲೆಲ್ಲ ಮಸ್ತ್ ಪೋಸ್ ಕೊಟ್ಕೊಂಡು ಫೋಟೋ ತಗೊಂಡ್ರು. ಎಲ್ಲ ಮಜಾ ಮಾಡಿ ನೆಕ್ಸ್ಟ್ ಅಲ್ಲಿಂದ ಬಿಟ್ವಿ. ಅಲ್ಲೇನು ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಷ್ಟೇ ಹೋಗೋಷ್ಟೊತ್ತಿಗೆ ನಮಗೆ ಮಧ್ಯಾಹ್ನ 2 ಗಂಟೆ ಆಗ್ಬಿಟ್ಟಿತ್ತು. ನಾವಿನ್ನು ರೂಮ್ ಬುಕ್ ಮಾಡಿಲ್ಲ, ಏನೂ ಇಲ್ಲ, ಹಾಗೆ ಹೋಗ್ತಾನೆ ಇದ್ವಿ. 2 ಗಂಟೆ ಆದಮೇಲೆ ಮತ್ತೆ ಊಟದ ಟೈಮು. ಆಮೇಲೆ ನಮ್ಮ ಜೊತೆ ಹುಡುಗರು ಇರೋದ್ರಿಂದ ನಂದೊಬ್ಳು ಮಗಳು, ಆಮೇಲೆ ನನ್ನ ಫ್ರೆಂಡ್ದು ಟ್ವಿನ್ಸ್ ಇದ್ದಾರೆ, ಅವರು 2.5 ಇಯರ್ಸ್ ಅಷ್ಟೇ ಇದ್ದಾರೆ. ಸೊ ಸಣ್ಣ ಸಣ್ಣ ಹುಡುಗರಾಗಿರೋದ್ರಿಂದ ನಾವು ಎಲ್ಲ ಥರ ಸ್ನ್ಯಾಕ್ಸ್ನ ಮಿಕ್ಸ್ ಮಾಡಿ ತಿನ್ಸೋದಾಗ್ಲಿ, ಏನು ದಾರಿಲಿ ಸಿಗುತ್ತೋ ಅದನ್ನೆಲ್ಲ ತಿನ್ಸ್ಕೊಂಡು ಬರೋದಾಗ್ಲಿ, ಆ ಥರ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಾವೇನು ಮಾಡಿದ್ವಿ, ಡೈರೆಕ್ಟ್ ಟೈಮ್ ಆದ ತಕ್ಷಣ ಊಟ ಮಾಡಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಏನು ಎಕ್ಸ್ಟ್ರಾ ಚಿಪ್ಸು ಅದು ಇದು ಈ ಥರ ಏನೂ ತಿನ್ಸೇ ಇಲ್ಲ. ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ವಾಮಿಟ್ ಫೀಲಿಂಗ್ ಆಗುತ್ತೆ ಅದು ಇದು ಅಂತ ಹೇಳಿ. ಸೊ 2 ಗಂಟೆಗೆ ನಾವು ಅಲ್ಲಿ ರೀಚ್ ಆಗಿ ಒಂದು ಹೋಟೆಲ್ ಇತ್ತು, ಚೆನ್ನಾಗಿತ್ತು ಹೋಟೆಲ್. ನಮಗೆ ಆ್ಯಕ್ಚುಲಿ ಮುಂಚೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಮಹಾಬಲೇಶ್ವರದಲ್ಲಿ ಊಟ ಅಷ್ಟು ಕಷ್ಟ ಸಿಗುತ್ತೆ ಅಂತ. ಬಟ್ ನಮಗೇನು ಆ ಥರ ಫೀಲ್ ಅನ್ನಿಸ್ಲಿಲ್ಲ. ಎಲ್ಲಿ ನಾವು ಊಟ ಮಾಡಿದ್ವಲ್ಲ, ನಾವು ಸೆಲೆಕ್ಟ್ ಮಾಡಿದ ಊಟನೂ ಹಾಗೆ. ನಾವು ಆಲ್ಮೋಸ್ಟ್ ಥಾಲಿನೇ ಸೆಲೆಕ್ಟ್ ಮಾಡಿದ್ವಿ. ಯಾಕೆಂತಂದ್ರೆ ಅದ್ರಲ್ಲಿ ಚಪಾತಿ ರೈಸ್ ಎಲ್ಲ ಬಂದೇ ಬಿಡುತ್ತೆ. ಸೊ ಹುಡುಗರಿಗೇನು ಎಫೆಕ್ಟ್ ಆಗಲ್ಲ. ಅದ್ರ ಸಲುವಾಗಿ ನಾವು ಆಲ್ಮೋಸ್ಟ್ ಥಾಲಿನೇ ಆರ್ಡರ್ ಮಾಡಿ ಊಟ ಮಾಡ್ಕೊಂತಾನೆ ನಮ್ಮ ಜರ್ನಿನ ಮುಂದುವರಿಸಿದ್ವಿ. ಅಲ್ಲಿನೂ ನಾವು ಥಾಲಿ ಆರ್ಡರ್ ಮಾಡಿದ್ವಿ. ಹೋಟೆಲ್ ಮಾತ್ರ ಮಸ್ತ್ ಮಾಡಿದ್ರು, ಡೆಕೋರೇಷನ್ ಎಲ್ಲ, ಲೈಟಿಂಗ್ಸ್ ಆಗಿರ್ಬೋದು, ಆಮೇಲೆ ಹೈಜಿನಿಕ್ಕು ಇತ್ತು, ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮಾಡಿದ್ವಿ. ಅಲ್ಲೇ ನೆಕ್ಸ್ಟ್ ನಮಗೆ ಲೆಫ್ಟ್ ಟರ್ನಲ್ಲಿ ಒಂದು ಫಾಲ್ಸ್ ಇದೆ ಅಂತೇಳಿ ಬೋರ್ಡ್ ಇತ್ತು. ಆ್ಯಕ್ಚುಲಿ ನಾವು ಪ್ರಾಪರ್ ಪ್ಲ್ಯಾನ್ ಮಾಡಿ ಅಂತ ಹೋಗಿರ್ಲಿಲ್ಲ, ನಾವು ಮಹಾಬಲೇಶ್ವರ ಇಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೆ ಎಲ್ಲ ಅಲ್ಲಿ ಪ್ರಕಾರ ಹೋಗೋಣ ಅಂಥೇಳಿ. ಸೊ ಊಟ ಆದಮೇಲೆ ನಾವು ಅಲ್ಲಿ ಫಾಲ್ಸ್ ಇದೆ ಅಂದ ತಕ್ಷಣ ಅಲ್ಲೇ ಲೆಫ್ಟ್ ಕಡೆ ಗಾಡಿನ ತಿರುಗಿಸ್ಬಿಟ್ರು ನಮ್ಮಣ್ಣ, ನಡಿ ತಂಗಿ ಹೋಗೋಣ ಫಾಲ್ಸಿಗೆ ಅಂತ ಹೇಳಿ. ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಟಿಕೆಟ್ ತೆಗಿಸ್ಬೇಕಾದ್ರೆ ಅವ್ರು ಹೇಳ್ಬಿಟ್ಟು 25 ರೂಪೀಸ್ ಅಷ್ಟೇ ಇತ್ತು ಟಿಕೆಟ್. ಬಟ್ ಅವ್ರು ಹೇಳ್ಬಿಟ್ರು ಒಳಗಡೆ ನೀರಿಲ್ಲ, ಮತ್ತೆ ನಡೆಯೋದು ತುಂಬಾ ದೂರ ಇದೆ, ನಿಮ್ಮಿಷ್ಟ ಅಂತ ಹೇಳಿ ಮುಂಚೆನೆ ಹೇಳ್ಬಿಟ್ಟಿದ್ರು. ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ, ನಾವು ಅಷ್ಟೇ ಇದ್ರೆ ಹೋಗ್ಬೋದಿತ್ತು, ಸಣ್ಣ ಸಣ್ಣ ಮಕ್ಕಳು ಬೇರೆ ಇದ್ರು, ಅಷ್ಟು ದೂರ ಹೋಗಿ ನೀರು ಇಲ್ಲ ಏನೂ ಇಲ್ಲ ಅಂದ್ರೆ ಮಜಾ ಬರಲ್ಲ ಅಂತ ಹೇಳಿ ಏನ್ ಮಾಡಿದ್ವಿ, ಅಲ್ಲೇ ಹೊರಗಡೆನೆ ಒಂದು ಸ್ವಲ್ಪ ಹೊತ್ತು ಕುಂತು ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿಂದ ಮತ್ತೆ ಮುಂದೆ ನಮ್ಮ ಪಯಣ. ನೆಕ್ಸ್ಟ್ ಒಂದು ಒನ್ ಆಫ್ ದ ಫೇಮಸ್ ಪ್ಲೇಸ್ ಇನ್ ಮಹಾಬಲೇಶ್ವರ, ವೆನ್ನಾ ಲೇಕ್. ಇಲ್ಲಿ ನಮಗೆ ಹಾರ್ಸ್ ರೈಡಿಂಗ್ ಮಾಡೋಕೆ ಸಿಗುತ್ತೆ, ಆಮೇಲೆ ಬೋಟಿಂಗ್ ಇರುತ್ತೆ. ಹಾರ್ಸ್ ರೈಡಿಂಗ್ ಎಲ್ಲ ತುಂಬ ಸೇಫ್ ಆಗಿದೆ, ಎಂಜಾಯ್ ಮಾಡ್ಬೋದು. ಒಬ್ಬರಿಗೆ ಒಂದು ರೈಡ್ ಅಂದರೆ ಒಂದು ರೌಂಡ್ ಹಾಕ್ಸ್ಕೊಂಡು ಬರ್ತಾರೆ, ಅದಕ್ಕೆ 200 ರೂಪೀಸು. ಆಮೇಲೆ ನಮಗೇನಾದರೂ ಎಕ್ಸ್ಟ್ರಾ ಫೋಟೋಸ್ ಬೇಕು ಅಂತಂದರೆ ಅವರು ಒಂದು ಫೋಟೋಗೆ 100 ರೂಪೀಸ್ ಥರ ಕ್ಲಿಕ್ ಮಾಡಿಕೊಡ್ತಾರೆ. ಫೋಟೋ ಅಂತಂದರೆ ನಮಗೆ ಯಾವ ಥರ ಬೇಕೋ ಆ ಥರ ಪೋಸ್ ಇದು ಮಾಡಿ ನಾವು ಫೋಟೋಸ್ ತಕ್ಕೋಬೋದು. ನಾವು ಹಾಗೆ ಸ್ವಲ್ಪ ಹಾರ್ಸ್ ರೈಡಿಂಗ್ ಎಂಜಾಯ್ ಮಾಡಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಿತ್ತು, ಆಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅದು.
ನೆಕ್ಸ್ಟು ಅಲ್ಲೇ ಪಕ್ಕದಲ್ಲೇ ವೆನ್ನಾ ಲೇಕ್ ಇದೆ, ಅಲ್ಲಿ ನಾವು ಬೋಟಿಂಗ್ ಮಾಡ್ಬೋದು. ಬಟ್ ನಾವು ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿಂದ ಹೊರಗಡೆ ನಮಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಂದರೆ ಅದನ್ನೂ ಇರುತ್ತೆ. ಆಮೇಲೆ ಫ್ರೂಟ್ಸ್ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಎಲ್ಲ ಥರನೂ ನಮ್ಗೆ ಅವೈಲೇಬಲ್ ಇದೆ. ಮ್ಯಾಗಿ ಕೂಡ ಸಿಗುತ್ತೆ ನಮಗೆ. ನಾವು ಬೋಟಿಂಗ್ ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು, ಅದಕ್ಕೆ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ನಾವು ಮುಂದ್ಗಡೆ ಹೋಗಬೇಕಾದ್ರೆ ಒಂದು ಕೇವ್ ಥರ ಇತ್ತು. ಜಸ್ಟ್ ಆಸಮ್ ಫೀಲಿಂಗ್ ಅಂತಲೇ ಹೇಳ್ತೀನಿ. ಬೋಟಿಂಗ್ ಅಂತಂದರೆ ಅಲ್ಲಿ ಎಲ್ಲ ಥರ ಬೋಟಿಂಗ್ ಇದೆ. ಸೆಲ್ಫ್ ಆದರೂ ಹೋಗ್ಬೋದು ಅಥವಾ ನಾವು ಯಾರಾದರೂ ಪರ್ಸನ್ನ ಕರ್ಕೊಂಡು ಹೋಗ್ಬೋದು. ನಾವು ಆ್ಯಕ್ಚುಲಿ 4 ಮೆಂಬರ್ಸ್ ಅಂದರೆ 4 ವೀಲಿಂದು ನಾವು ಬೋಟ್ ತೊಗೊಂಡಿದ್ವಿ. ಬಟ್ ಅಲ್ಲಿ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮಗೆ ಒಬ್ಬರು ನಾವು ಬೋಟಲ್ಲಿ ಬರ್ತೀವಿ ಅಂತೇಳಿ ಬಂದರು. ಆಮೇಲೆ ಗೊತ್ತಾಯಿತು ನಮಗೆ, ಅವ್ರು ಎಂಟ್ರಿ ಕೊಟ್ಟು ನಾವು ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಅವರು 1000 ರುಪೀಸ್ ನಮಗೆ ಇದು ಚಾರ್ಜ್ ಮಾಡ್ತಿದ್ದಾರೆ ಅಂತ. ಏನು ಅಂದರೆ ಸ್ವಲ್ಪ ಬೋಟಿಂಗ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅಷ್ಟು ಬಿಟ್ಟರೆ ಎಲ್ಲನೂ ಚೆನ್ನಾಗಿದೆ ಇಲ್ಲಿ ವೆನ್ನಾ ಲೇಕ್ ಹತ್ರ. ಹಾಗೆ ಹೊರಗಡೆ ಬರಬೇಕಾದ್ರೆ ಮಲ್ಬೆರಿ ಅಂತೇಳಿ ಫ್ರೂಟ್ ಸಿಕ್ತು. ಅದು ಈ ಬಾಕ್ಸ್ ನಾನು ತೋರಿಸ್ತಾ ಇದ್ದೀನಲ್ಲ, 100 ರುಪೀಸ್ಗೆ 1 ಬಾಕ್ಸು. ಸ್ಟ್ರಾಬೆರಿನೂ ಅಷ್ಟೇ 1 ಬಾಕ್ಸಿಗೆ 100 ರುಪೀಸ್, ಅಂದರೆ ಈ ಥರ ಸೈಜಲ್ಲಿ ಬಾಕ್ಸು. ನಾವು ತೊಗೊಂಡಿರೋ ಬಾಕ್ಸ್ ಸ್ವಲ್ಪ ಕಾಸ್ಟ್ಲಿ ಇತ್ತು, ದೊಡ್ಡ ಬಾಕ್ಸ್ ಇತ್ತು. ನೆಕ್ಸ್ಟ್ ನಮಗೆ ಎಲ್ಲೂ ರೆಸಾರ್ಟ್ ಸಿಗಲಿಲ್ಲ, ಫುಲ್ ಆಗಿದ್ವು. ಸೊ ನಾವು ನಾರ್ಮಲ್ ರೂಮಲ್ಲೇ ಸ್ಟೇ ಮಾಡಬೇಕಾಗಾಯಿತು. ಹಾಗೆ ಊಟಕ್ಕೆ ಅಂತ ಹೊರಗೆ ಬಂದಾಗ ಅಲ್ಲಿ ಒಂದು ಶಾಪಿಂಗ್ ಏರಿಯಾ ಕಾಣಿಸ್ತು. ಚೆನ್ನಾಗಿತ್ತು ಶಾಪಿಂಗ್ ಏರಿಯಾ, ಬಟ್ ಸ್ವಲ್ಪ ಬಜೆಟ್ ವೈಸ್ ಹೈನೇ ಇತ್ತು. ಸೊ ಇದು ನಮ್ಮ ಫಸ್ಟ್ ಡೇ ಟ್ರಿಪ್ ವ್ಲಾಗ್ ಅಂತಲೇ ಹೇಳ್ತೀನಿ. ಲೇಡೀಸ್ ಇದ್ಮೇಲೆ ಶಾಪಿಂಗ್ ಏರಿಯಾ ಹೋದ್ಮೇಲೆ ಏನೂ ಇಲ್ದಲೇ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಿ ರೂಮಿಗೆ ರಿಟರ್ನ್ ಆಗ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಪಾರ್ಟ್ 2 ಸಲುವಾಗಿ ಕಾಮೆಂಟ್ ಮಾಡಿ ಹೇಳಿ. ಪಾರ್ಟ್ 2 ಅಲ್ಲಿ ನಮ್ಮ ನೆಕ್ಸ್ಟ್ ಡೇ ಟ್ರಿಪ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ನಾನು ನಿಮ್ಮ ಜೊತೆ ಮಹಾಬಲೇಶ್ವರ ಟೆಂಪಲ್ ಬಗ್ಗೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಸಿರೀಸ್ ಲಾಸ್ಟಲ್ಲಿ ಟೋಟಲ್ ಖರ್ಚು ಎಷ್ಟು ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್.